ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಚೆನ್ನಾಗಿಲ್ಲ ನೋಡಿ ಫ್ರೆಂಡ್ಸ್, ಯಾಕಂದ್ರೆ ನನಗೆ ತುಂಬ ಶೀತ ಆಗ್ಬಿಟ್ಟಿದೆ, ಸಾಕಾಗ್ಬಿಟ್ಟಿದೆ ನೋಡಿ ನನಗೆ. ಆದರೆ ಈ ಶೀತಕ್ಕೋಸ್ಕರ ಫ್ರೆಂಡ್ಸ್ ನಾನಿಲ್ಲಿ ತಿಂಡಿಗೆ ಅಂತ ಹೇಳ್ಬಿಟ್ಟು ಆಲೂಗಡ್ಡೆ ಕುರ್ಮಾ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಕಾಂಬಿನೇಷನ್ ಅಂತ ಚಪಾತಿ ಮಾಡಿದ್ದೀನಿ, ಪೂರಿ ಮಾಡಲಿಲ್ಲ. ಯಾಕಂದರೆ ನನ್ನ ಮಗಳು ಇಬ್ಬರು ಚಪಾತಿ ಕೇಳ್ತಾ ಇದ್ರು ಅವರು. ಸೊ ಅವ್ರಿಗೆ ಚಪಾತಿ ಮಾಡಿ ನನ್ನ ಮುಂದಿನ ಕೆಲಸ ಎಲ್ಲ ತುಂಬ ಇದ್ದು ಫ್ರೆಂಡ್ಸ್, ನಾನು ಅದಕ್ಕೆ ಮುಂದೆ ಏನು ವಿಡಿಯೋ ಮಾಡಿಲ್ಲ. ಇಲ್ಲಿ ನಾನು ಆಲೂಗಡ್ಡೆ ಕುರ್ಮಾಕ್ಕೆ ನಾನು ಚೀಸ್ ಹಾಕೋತಾ ಇದ್ದೀನಿ. ಯಾಕಂದರೆ ನನ್ನ ಮಗನಿಗೆ ಸ್ವಲ್ಪ ಚೀಸ್ ಹಾಕಿದ್ರೆ ಒಂದು ಸ್ವಲ್ಪ ಇಷ್ಟ, ಅವನಿಗೆ ಅವ್ನು ಊಟ ಮಾಡ್ತಾನೆ, ಹಾಗೆ ಮಗಳು ಕೂಡ ಊಟ ಮಾಡ್ತಾಳೆ, ಏನೂ ತೊಂದರೆ ಇಲ್ಲ. ನಾನಿಲ್ಲೆಲ್ಲ ತಿಂಡಿ ತಿನ್ಕೊಂಡು ಎಲ್ಲ ಅವ್ರಿಗೆಲ್ಲ ಬಾಕ್ಸಿಗೆ ಹಾಕಿ ಆಮೇಲೆ ನಾವು ತಿಂಡಿ ತಿಂದಿದ್ದು, ಅವ್ರಿಗೆ ಬಾಕ್ಸ್ ಎಲ್ಲ ಕಟ್ಬಿಟ್ಟು ಅವ್ರಿಗೆ ಸ್ಕೂಲಿಗೆ ಕಳಿಸಿ ನಾವು ತಿಂಡಿ ತಿಂದು ಮತ್ತೆ ನಾವು ಸೈಟ್ ಹತ್ರ ಹೋದ್ವಿ, ಹೊಸ ಮನೆ ಕೆಲಸ ನಡೀತಾ ಇತ್ತು ಒಳಗಡೆ. ಹಾಗೆ ನನ್ನ ಪಾರ್ಲರಲ್ಲಿ ಇಲ್ಲಿ ಬಂದ್ಬಿಟ್ಟು POP ವರ್ಕ್ ನಡೀತಾ ಇದೆ. ಅವರೆಲ್ಲ ಬೆಳಿಗ್ಗೆ ಫೋನ್ ಮಾಡಿದ್ರು, ಸರ್ ನಾವು ಇವತ್ತು ಬಂದು ಕೆಲಸ ಮುಗಿಸ್ಕೊಟ್ಟು ಹೋಗ್ತೀವಿ ಅಂತೇಳಿ. ಬೇಕಾದ್ರೆ ನಾನು ಇವ್ರ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ಹಾಕಿದ್ದೀನಿ, ನೀವು ನೋಡ್ಕೋಬಹುದು. ಅವ್ರನ್ನ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ಯಾಕಂದ್ರೆ ವರ್ಕ್ ತುಂಬಾನೇ ಚೆನ್ನಾಗಿದೆ. ಇಷ್ಟು ಸ್ಕ್ವೇರ್ ಫೀಟ್ಗೆ ಇಷ್ಟು ಅಮೌಂಟ್ ಅಂತ ಇರುತ್ತೆ. ನಿಮ್ಗೆ ಇಷ್ಟ ಆದಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮನೆಗೆ ಮಾಡಿಸ್ಕೊಳ್ಳಿ, ಚೆನ್ನಾಗಿ ಕಾಣುತ್ತೆ. ಆ್ಯಕ್ಚುಲಿ ನಾನು ಇವ್ರ ವರ್ಕ್ ನೋಡ್ಬಿಟ್ಟು ಇವರೆಲ್ಲ ಪ್ರೈಸ್ ನೋಡ್ಬಿಟ್ಟು ನಾನು ಮನೆಗೆ ಮಾಡಿಸೋಣ ಅಂತ ಅನ್ಕೊಂಡಿದ್ದೀನಿ. ಸ್ವಲ್ಪ ಬಜೆಟ್ ಪ್ರಾಬ್ಲಮ್ ಇರೋದಕ್ಕೆ ನಾನು ಮಾಡಿಸ್ತಿಲ್ಲ. ಹಾಗೆ ನಾನು ಮಧ್ಯಾಹ್ನ ಎಲ್ಲ ಕೆಲಸ ಮುಗಿಸಿ ಊಟ ಮಾಡಿ ನಾವು ಇದಕ್ಕೆ ನೆನೆಸ್ಕೊಂಡು ಬೆಂಗಳೂರಿಗೂ ಹೊರಡ್ಬೇಕಾಯ್ತು. ಸೊ ನಾವಿಲ್ಲಿ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ನಾವು ಮತ್ತೆ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಬಾಯ್ ಬಾಯ್. ಪ್ರಯಾಣಿಕರೇ ದಯವಿಟ್ಟು ಗಮನಿಸಿ, ರೈಲು ಗಾಡಿ ಸಂಖ್ಯೆ 0654 ಬಾರಿ ಹೌದು, ನಾವಿಲ್ಲಿ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಯಾಕೆಂದ್ರೆ ನನ್ನ ಪಾರ್ಲರ್ ಏನು POP ವರ್ಕ್ ಎಲ್ಲ ಏನು ನಡೀತಾ ಇತ್ತಲ್ಲ, ಅದಕ್ಕೆ ಒಂದು ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಿತ್ತು. ಸೊ ಅದೆಲ್ಲ ಫಿನಿಶ್ ಆಗಿತ್ತಲ್ವ, ಅದಕ್ಕೋಸ್ಕರ ನಾವು ಹೋದ್ವಿ. ಈಗ ನೆಕ್ಸ್ಟ್ ಮತ್ತೆ ನನ್ನ ತಮ್ಮನೂ ಫ್ರೀ ಇರಲ್ಲ, ಏನಿಲ್ಲ. ಇನ್ನು ಗೃಹ ಪ್ರವೇಶ ಅದು ಇದೆ ಅಂತ ಬಂದರೆ ನಮಗಿನ್ನು ಹೋಗೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಮಧ್ಯಾಹ್ನ ನೆನೆಸ್ಕೊಂಡು ನಾವು ಬಸ್ ಏನು ಬುಕ್ ಮಾಡಲಿಲ್ಲ. ಯಾಕಂದರೆ ತಮ್ಮ ಇದ್ನಲ್ವ ಜೊತೆಗೆ, ಸೊ ಇಬ್ಬರು ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಟ್ರೈನ್ಗೆ ಹೋದ್ವಿ. ಟ್ರೈನ್ಗಳ್ದ್ರ ಚಾರ್ಜ್ ಕಡಿಮೆ ಅಲ್ವಾ ಅಂತೇಳಿ. ಟ್ರೈನ್ ಫ್ರೀ ಇತ್ತು ನೋಡಿ ಫ್ರೆಂಡ್ಸ್, ಟ್ರೈನ್ ಏನೇ ಇರಲಿಲ್ಲ, ಸೀಟ್ ಎಲ್ಲ ಖಾಲಿನೇ ಇತ್ತು ನಮಗೆ. ಸೊ ನಾವು ಮಲ್ಕೊಂಡ್ಬಿಟ್ವಿ. 11:30 ಆಗಿತ್ತು ನಾವು ಮಲ್ಕೊಂಡಾಗ. ನನಗೆ ಮಲ್ಗಕ್ಕೆ ಬಿಡ್ತೇನೆ, ಈ ಕಡೆ ತಾಯಿ ಮತ್ತು ಈ ಕಡೆ ಮಗಳು ಹೆಂಗೆ ಮಲಗಿದ್ದಾರೆ ನೋಡಿ ಇಬ್ಬರು. ನಾನು ಮಾತ್ರ ಹಿಂಗೆ ಸುಮ್ಮನೆ ಇವರಿಬ್ಬರನ್ನೇ ನೋಡ್ಕೊಂತ ಕೂತಿರ್ಬೇಕು. ಸ್ವಲ್ಪ ಹೊತ್ತು ಮಲಗ್ತೀನಿ, ನೀನು ಈ ಕಡೆ ಎದ್ದಿರು ಬಾರೆ ಅಂದರೂ ಕೂಡ ನಾನು ಬರೋದಿಲ್ಲ, ನಾನು ಇಲ್ಲೇ ಮಲಗ್ತೀನಿ ಅಂತಿದ್ದಾಳೆ. ಇವಳು ನೋಡಿದರೆ ಆ ಕಡೆ ಈ ಕಡೆ ಒದ್ದಾಡ್ಕೊತ ಕೆಳಗಡೆ ಬೀಳ್ತಾಳೆ. ಇವಳು ಹಿಡ್ಕೊಂತ ನಾನು ಕೂರಬೇಕು. ನನ್ನ ಯಾರು ಹಿಡ್ಕೊಳ್ತಾರೆ? ನಾನು ನೋಡಿದರೆ ತೋಡಿಸ್ಕೊಂಡು ನಾನು ಬ್ಯಾಗಿನ ಮೇಲೆ ಬೀಳ್ತಾ ಇದ್ದೀನಿ. ಅಲ್ಲೋಗಿ ಮಲ್ಗೋಣ ಅಂತ ಅಂದರೆ ಇವಳು ಪಾಪನ ಹಿಡ್ಕೊಳಕ್ಕೆ ರೆಡಿ ಇಲ್ಲ. ಫುಲ್ ನಿದ್ದೆ ಇಲ್ಲ ಗಾಯ್ಸ್. ಇವಳು ಆ ಸೀಟ್ ಬಿಟ್ಟು ಬರೋಕ್ಕೆ ರೆಡಿ ಇಲ್ಲ, ಅಷ್ಟೇ, ನಿದ್ದೆ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಎದ್ದು ಮಾತಾಡ್ತಾ ಇದ್ದಾಳೆ. ಇವಳಿಗಾದರೂ ಫುಲ್ ನಿದ್ದೆ ಅಂತ ಒಪ್ಕೋಬೋದು, ಮಲಗಿದ್ದಾಳೆ. ಇವಳಿಗೆ ಏನು ನಿದ್ದೆ ಬರ್ತಾಯಿದೆ ನೋಡಿ, ಇಲ್ಲಿ ಮುಖದಲ್ಲಿ ಕಿಲಿ ಅಂತ ನಗ್ತಾ ಇದ್ದಾಳೆ. ಬೆಡ್ಶೀಟ್ ತುಂಬ ಹೊಚ್ಕೊಂಡು ಅಲ್ಲ ಎರಡು ಬ್ಯಾಗ್ ಇಟ್ಕೊಂಡು ಹೆಂಗೆ ಮಲಗಿದೆ ನೋಡಿ. ನಂಗೆ ಮಾತ್ರ ಮಲಗಬೇಕು ಅಂದರೆ 11:30 ಮಲಗಿದ್ದಾಳೆ. ಇವಾಗ ಟೈಮ್ ಎಷ್ಟು? 2:30. 11:30 ಅಂದರೆ 12:30, 1:30, 2:30, 3 ತಾಸು ಮಲಗಿದ್ದಾರೆ. ಹಾಂ, ಬೆಂಗಳೂರು ಮುಟ್ಟೋಕ್ಕೆ ಇನ್ನು 2 ಅವರ್ಸ್ ಇದೆ. ನಾನು ಈಗ 2 ಅವರ್ಸ್ ಮಲಗ್ಬೋದಲ್ಲ, ನಾನು 2 ಅವರ್ಸ್ ಬಿಡ್ತಾಯಿಲ್ಲ ನಂಗೆ ಮಲಗೋಕ್ಕೆ.
ನೋಡಿ ಫ್ರೆಂಡ್ಸ್, ಅವಳು ಮತ್ತೆ ಈ ಕಡೆ ಸ್ವಲ್ಪ ಮಾತಾಡಿದ್ರೆ ಎದ್ದು ಬರೋಕ್ಕಾಗುತ್ತೆ ಅಂತೇಳಿ ಆ ಕಡೆ ತಿರುಗಿ ಮಲಗ್ತಾ ಇದ್ದಾಳೆ. ಏನು ಮಾಡೋಕ್ಕಾಗಲ್ಲ, ಇಷ್ಟೇ ಹಣೆ ಬರ. ಅವಳು ಹೇಳಿದ್ಲು ಬಸ್ಸಿಗೆ ಹೋಗೋಣ ಅಂತ ಹೇಳಿ, ನಾನೇ ಬೇಡ ಟ್ರೈನ್ ಫ್ರೀ ಇರುತ್ತೆ ಹೋಗೋಣ ಅಂತ ಬಂದೆ. ಟ್ರೈನೇನು ಫ್ರೀ ಇದೆ, ಬಟ್ ನಾನು ಫ್ರೀ ಆಗಿಲ್ಲ, ಆ ಥರ ಆಗಿದೆ ಈಗ. ಏನಂತೆ ಎಲ್ಲಿಗೆ ಬಂದ್ರಿ? ಯಾಕೆ? ವೆರಿ ಗುಡ್. ಯಾರ್ದು ಶಾಪಿಂಗು? ಮತ್ತೆ ಇನ್ಯಾರ್ದು? ಪಿಜ್ಜಾ ತಿನ್ನಕ್ಕೆ. ಓಕೆ, ಹೋಗೋಣ ಮಾಮ ಮನೆಗೆ. ಮಾಮ ಮನೆಗೆ ಹೋಗೋಣ. ಚಲ. ಫೈನಲಿ ನಾನು ನನ್ನ ತಮ್ಮ ಜಗಳ ಆಡಿ ಹೊಡೆದಾಡಿ ಮಲ್ಕೊಂಡು ಬೆಂಗಳೂರಿಗೆ ಬಂದ್ವಿ. ನೋಡಿ, ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿ ಇಳ್ಕೊಂಡ್ವಿ. ನೋಡಿ ಫ್ರೆಂಡ್ಸ್, ನಾವು ಬಂದಿರೋ ಟ್ರೈನ್ ಖಾಲಿ ಇದ್ರೂ ಸ್ಟೇಷನ್ ಮಾತ್ರ ಗಿಜಿ ಬಿಜಿ ಅಂತ ಇದೆ. ಯಾಕಂದ್ರೆ ಸಿಕ್ಕಾಬಟ್ಟೆ ಜನ ಫ್ರೆಂಡ್ಸ್. ಬೆಂಗಳೂರಿಗೆ ಹೋಗೋರಂತಲ್ಲ, ತುಂಬಾ ಇನ್ನು ಮುಂದೆ ಮುಂದೆ ಹೋಗೋರೆಲ್ಲ ತುಂಬಾ ಜನನೇ ಇದ್ದಾರೆ. ನೋಡಿ, ಇನ್ನು ಊರಿಗೆ ಹೋಗ್ಬೇಕಾಗಿರೋರೆಲ್ಲ ಹೆಂಗು ಬೆಡ್ಶೀಟ್ ಹಾಕೊಂಡು ಮಕ್ಕೊಂಬಿಟ್ಟಿದ್ದಾರೆ ಪಾಪ ಇಲ್ಲಿ. ಆದ್ರೆ ಸೊ ನಾವು ಹೊರಗಡೆ ಬಂದು ಇನ್ನು ಆಟೋ ಬುಕ್ ಮಾಡ್ಕೊಂಡ್ವಿ. ಯಾಕಂದ್ರೆ ಕ್ಯಾಬ್ಗೆಲ್ಲ ಹೋಗೋ ಅವಶ್ಯಕತೆ ಇಲ್ಲ. ನಾನು ಒಬ್ಳೆ ಇದ್ರೆ ತಮ್ಮ ಬರ್ತಾನೆ, ಬಟ್ ಇಬ್ರು ಇದೀವಲ್ಲ, ಕ್ಯಾಬ್ಗಾದ್ರೆ ಒಂದ್ ಸ್ವಲ್ಪ ಜಾಸ್ತಿ ತಗೋತಾರೆ, ಆಟೋಕ್ಕಾದ್ರೆ ಒಂದ್ ಸ್ವಲ್ಪ ಕಡಿಮೆನೇ ಇರುತ್ತೆ. ಎದುರುಗಡೆನೆ ನಿಮ್ಗೆ ಮೆಟ್ರೋ ಸ್ಟೇಷನ್ ಇದೆ, ಯಶವಂತಪುರ ಮೆಟ್ರೋ ಸ್ಟೇಷನ್. ನೀವು ಅಲ್ಲಿಂದ ಅಂದ್ರೆ ಮೆಟ್ರೋ 5:15ಗೆ ಸ್ಟಾರ್ಟ್ ಆಗಲ್ಲ, 6 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ನಮ್ಗೆ ಬೇಡ, ಯಾಕಂದ್ರೆ ನಾವು ಆಟೋಕ್ಕೆ ಹೋಗ್ಬೇಕು ನಮ್ಮ ಮನೆಗೆ, ನಮ್ಮ ತಮ್ಮನ ಮನೆಗೆ ಹೋಗ್ಬೇಕಂದ್ರೆ. ಅದಕ್ಕೆ ನಾವು ಆಟೋ ಹತ್ಕೊಂಡು ಆಟೋ ಬುಕ್ ಮಾಡ್ಕೊಂಡು ಎದುರುಗಡೆನೆ ಇತ್ತಲ್ವಾ, ಬುಕ್ ಮಾಡ್ಕೊಂಡು ಹೋಗಿದ್ವಿ. ಫೈನಲಿ ಮನೆಗೆ ಬಂದ್ವಿ ಅಂತ ಇಂತು. ನಾವು ಮನೆಗೆ ಬಂದಾಗ 5 ಗಂಟೆ ಆಗಿತ್ತು ನೋಡಿ. ಯಾಕಂದ್ರೆ ಟ್ರೈನು 4:15ಗೆ ತಂದು ನಿಲ್ಲಿಸ್ಬಿಟ್ಟಿದ್ದಾನೆ. ಸೊ ನಾವು ಮನೆಗೆ ಬಂದ್ವಿ. ನೋಡಿ, ಚಿಟ್ಟಿನು ಎದ್ಬಿಟ್ಟಿದ್ದಾಳೆ ನಾವು ಬಂದಿದೀವಿ ಅಂತೇಳಿ. ಅವಳಿಗಂತೂ ಅಕ್ಕ ಬಂದ್ಲು ನೋಡು ಅಂದ ತಕ್ಷಣ ತುಂಬಾ ಖುಷಿಯಾಗಿ ನಗ್ತಾ ಇದ್ಲು. ನೋಡಿ, ಎದ್ಬಿಟ್ಲು, ಎಷ್ಟು ಎಚ್ಚರಾಗ್ಬಿಟ್ಲು ನೋಡಿ ಅವಳಾದ್ರೆ. ಆಮೇಲೆ ಮಲಗ್ಲೇ ಇಲ್ಲ ಎಷ್ಟೊತ್ತು ಪಾಪ. ನನ್ಗೂ ನಿದ್ದೆ ಬಂತು, ಸೊ ನಾನ್ ಮಲಗ್ಬಿಟ್ವಿ. ನಾವಿನ್ನು ಸೀದಾ 8:30 9 ಗಂಟೆಗೆಲ್ಲ ಎದ್ದು, ಸಾರಿ 10 ಗಂಟೆಗೆ ಎದ್ದಿದ್ದೀನಿ. 10 ಗಂಟೆಗೆ ಎದ್ದು ಸ್ನಾನ ಮಾಡ್ಕೊಂಡು ಆಮೇಲೆ ಪಲಾವ್ ಮಾಡಿದ್ದೆ ನಾನು. ಪಲಾವ್ ತಿನ್ಕೊಂಡು ನನ್ನ ತಮ್ಮ ಇದಾನಲ್ಲ ಇನ್ನೊಬ್ಬ ರಾಜ್ ಕಿಟಿ ಬಡ್ಗೇರ್, ಅವನು ಬರ್ತೀನಿ ಅಂತ ಫೋನ್ ಮಾಡಿದ್ದ. ಯಾಕಂದ್ರೆ ಅವನು ಊರ್ಗ್ ಹೋಗಿದ್ದ, ಮೈಸೂರಿಂದ ಮತ್ತೆ ಬೆಂಗಳೂರಿಗೆ ಬರ್ತಿದ್ದಾನೆ. ಹಾಗೆ ನಾವೆಲ್ಲ ಚಿಕ್ಕಪೇಟೆಗೆ ಹೋಗ್ಬೇಕಂತ ರೆಡಿಯಾಗಿ ಕೂತಿದೀವಿ. ನೋಡಿ, ನಮ್ಮ ಇಂಜಿನಿಯರ್ ಸಾಹೇಬ್ರು ನೋಡಿ, ಹರೀಶ್ ಕುಮಾರ್ ಜಯಂ, ಅವ್ರಿಗೆ 3 ಮಕ್ಕಳು ಹಿಡ್ಕೊಂಡು ಕೂತ್ಕೊಂಡಿದ್ದಾನೆ. ನಾನು ಅದೇ ಕೇಳ್ತಾ ಇದ್ದೆ ಅವನ ಹತ್ರ, ಈ ತರ ನಿನಗೊಂದ್ 3-4 ಮಕ್ಳು ಆಗ್ಬೇಕು ನೋಡು ಅಂತ ಹೇಳಿ. ಆದ್ರೆ ಅವ್ನ್ ಏನ್ ಹೇಳ್ದ ಗೊತ್ತಾ, 3 ಮಕ್ಳೆಲ್ಲ ಮಾಡ್ಕೊಳ್ಳೋದಿಲ್ಲ, ಕ್ರಿಕೆಟ್ ಟೀಮಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂತೀನಿ ಅಂತ ಇದ್ದ. ಅಷ್ಟು ಗೋಳಾಕತ್ತ ಇದ್ದ ನೋಡಿ ಅವನಾದ್ರೆ. ಫೈನಲಿ ನಾವೆಲ್ಲ ರೆಡಿಯಾಗಿ ನನ್ನ ತಮ್ಮನೂ ಬಂದ, ತಿಂಡಿ ತಿನ್ಕೊಂಡು ನಾವಿನ್ನು ಚಿಕ್ಕಪೇಟೆ ಶಾಪಿಂಗ್ ಮತ್ತೆ ಮಾಡಕ್ ಹೋದ್ವಿ. ನೋಡಿ, ನಾವು ಚಿಕ್ಕಪೇಟೆ ಶಾಪಿಂಗ್ ಅಲ್ಲಿ ನೋಡಿ ಈ ಸಲ ಮಾತ್ರ ಮನೆಗ್ ಬೇಕಾಗಿರೋ ಐಟಮ್ಸ್ ಮಾತ್ರ ತಗೊಂಡಿರೋದು. ಬಟ್ ನನ್ಗೆ ಪರ್ಸನಲ್ ಯೂಸ್ಗೆ ಅಂತ ಏನು ತಗೊಂಡಿಲ್ಲ. ಈ ತರ ಮಕ್ಕಳಿಗೆಲ್ಲ ಕ್ಯಾಪ್ಸ್ ಎಲ್ಲ ಇದ್ದು ನೋಡಿ, ವಿಗ್ಗು, ಕ್ಯಾಪ್ಸು ಮತ್ತೆ ಸ್ವೆಟರ್ ಇದ್ವು. ನಾವೆಲ್ಲ ಏನ್ ತಗೊಳ್ಳಿಲ್ಲ ಫ್ರೆಂಡ್ಸ್, ಯಾಕಂದ್ರೆ ನಾನು ಹೋಗಿರೋ ಕೆಲ್ಸನೇ ಬೇರೆ. ಸೊ ನಾವು ಮೊದ್ಲು ಅದನ್ನ ಮುಗಿಸ್ಕೊಳ್ಳೋಣ ಅಂತ ಸುಮ್ನಾದ್ವಿ. ಇಲ್ಲಿ ನಾನು, ನನ್ನ ತಮ್ಮ ಮತ್ತೆ ರಾಣಿ, ರಾಜು ಎಲ್ರು ಹೋಗಿದ್ವಿ ನಾವಿಲ್ಲಿ. ಯಾಕಂದ್ರೆ ನಮ್ಮ ಹರಿಗೆ ಎಲ್ಲ ಗೊತ್ತಿರೋದು, ನನ್ಗೇನು ಗೊತ್ತಾಗಲ್ಲ ಎಲೆಕ್ಟ್ರಿಕಲ್ ಐಟಮ್ ಅಲ್ಲಿ. ಸೊ ನಾ ಹಂಗಾಗಿ ನಾನೇನ್ ನೋಡಕ್ ಹೋಗಲ್ಲ, ಅವ್ನ್ ಹೆಂಗ್ ಹೇಳ್ತಾನೋ ಹಂಗೆ. ಲಾಸ್ಟ್ ಟೈಮ್ ಫ್ರೆಂಡ್ಸ್ ನಾನು ಇಲ್ಲಿ ಹರಿಗೆ ರೈಡಿಂಗ್ ಗ್ಲೌಸ್ ತಗೊಂಡಿದ್ದೆ. ನಾನು ನಿಮಗೆ ತೋರಿಸಿದ್ದೆ ನೋಡಿ ಲಾಸ್ಟ್ ವಿಡಿಯೋದಲ್ಲಿ ಚಿಕ್ಕಪೇಟೆ ಶಾಪಿಂಗ್ ಅಲ್ಲಿ. ಅದು ಟೈಟ್ ಆಗುತ್ತೆ ಫ್ರೆಂಡ್ಸ್, ಅದು ಆಗ್ತಾನೆ ಇರ್ಲಿಲ್ಲ ಅವನ ಹ್ಯಾಂಡ್ಗೆ. ಇಲ್ಲೇ ತಗೊಂಡಿದ್ದು ನಾನು. ಅದನ್ನ ಎಕ್ಸ್ಚೇಂಜ್ ಮಾಡ್ಬೇಕು ಅನ್ಕೊಂಡೆ, ಅದು ತಗೊಂಡ್ ಬಂದಿಲ್ಲ. ಬಟ್ ಅಟ್ಲೀಸ್ಟ್ ಬೇರೆದಾದ್ರು ತಗೊಂಡ ಅಂದ್ರೂ ನೆನಪಾಗ್ಲಿಲ್ಲ ನಮಗೆ. ನಾನು ಅವನ್ನ ಹರಿ ಅಂತ ಕರೆದೆ, ಆದ್ರೆ ಅವನು ತಿರುಗಿ ನೋಡ್ಲಿಲ್ಲ, ನಾನು ಮರ್ತ್ಬಿಟ್ಟೆ. ಸೊ ನೋಡಿ, ನಾವು ಲಾಸ್ಟ್
ವಿಡಿಯೋದಲ್ಲಿ ಹಾಕಿದ್ನಲ್ಲ ನಿಮಗೆ ಪೋತಿಸದು ಮತ್ತೆ ನಾವು ಅಲ್ಲಿಗೆ ಬಂದ್ವಿ. ಯಾಕಂದ್ರೆ ಪೋತಿಸ್ ಮುಂದ್ಗಡೆನೆ ನಾವು ಅದೇ ರೋಡ್ಗೆ ಹೋಗ್ಬೇಕಿತ್ತು. ಯಾಕಂದ್ರೆ ನಾವು ಫ್ಲೋರಿಂಗ್ ಮ್ಯಾಟ್ ಏನ್ ನಾವು ಲಾಸ್ಟ್ ಟೈಮ್ ಕೇಳ್ಕೊಂಡ್ ಬಂದಿದ್ನಲ್ಲ, ಆ ಪೋತಿಸ್ ಮುಂದೆ ಒಂದು ರೋಡ್ ಹೋಗುತ್ತೆ. ಆ ರೋಡಿಗೆ ಹೋದ್ರೆ ಆ ಶಾಪ್ ಬರುತ್ತೆ. ಇಲ್ಲಿ ಫ್ಲೋರಿಂಗ್ ಮ್ಯಾಟು ಮತ್ತೆ ಮ್ಯಾಟ್ಸು, ಡೋರ್ ಕರ್ಟನ್ಸ್ ಎಲ್ಲ ಒಂದ್ ಹತ್ರನೇ ಸಿಗುತ್ತೆ. ಒಂದು ಲೈನೇ ಅವ್ರದ್ದಿರುತ್ತೆ. ಸೊ ನಾವು ಹಂಗಾಗಿ ಅಲ್ಲಿ ಹೋದ್ವಿ. ನೋಡಿ ಹೋಗ್ಬೇಕಾದ್ರೆ ನೋಡಿ ಎಷ್ಟೆಲ್ಲ ಲೈಟಿಂಗ್ಸ್ ಶಾಪ್ಸ್ ಇದಾವೆ ಅಂದ್ರೆ ಯಪ್ಪ ಕಣ್ ಸಾಲದು ಕಣ್ರಿ ನೋಡಕ್ ಮಾತ್ರ. ಸಖತ್ ಇದಾವೆ ಲೈಟಿಂಗ್ಸ್ ಮಾತ್ರ, ಸಖತ್ ಇಷ್ಟ ಆಯ್ತು ನನ್ಗಾದ್ರೆ. ಸೊ ಫೈನಲಿ ನಾವು ಲಾಸ್ಟ್ ಟೈಮ್ ಏನ್ ಕೇಳ್ಕೊಂಡು ಹೋಗಿದ್ನಲ್ಲ ಅದೇ ಶಾಪಿಗೆ ಬಂದು ನಾವು ಫ್ಲೋರಿಂಗ್ ಮ್ಯಾಟ್ ಎಲ್ಲ ಮುಗಿಸ್ಕೊಂಡು ತಗೊಂಡಿರೋದನ್ನ ಅಲ್ಲೇ ಇಟ್ಬಿಟ್ಟು ನಾವಿನ್ನು ಮುಂದಕ್ಕೆ ಹೋದ್ವಿ. ನೋಡಿ ಯಾಕಂದ್ರೆ ಅದೆಲ್ಲ ಸಖತ್ ದೊಡ್ಡದಿದೆ, ಬಹಳ ದಪ್ಪ ಇದೆ. ಎಷ್ಟು ಸ್ಕ್ವೇರ್ ಫೀಟ್ ತಗೊಂಡ್ರಿ ಇವ್ರು ಅದ್ ನನಗೆ ಅಷ್ಟು ಗೊತ್ತಿಲ್ಲ. ಸೊ ಇಲ್ಲಿ ಅದೆಷ್ಟು 3,500 ಏನೋ ಬಿಲ್ ಆಯ್ತು. ನಮಗೂ ಹೊಟ್ಟೆ ಹಸಿತಾ ಇದೆ ಅಂತ ಹೇಳ್ಬಿಟ್ಟು ಪಾವ್ ಬಜ್ಜಿ ತಿನ್ನೋಣ ಅಂತ ಬಂದ್ವಿ. ಪಾವ್ ಬಜ್ಜಿ ಮಾತ್ರ ಬಿಸಿ ಬಿಸಿಯಾಗಿ ಸಖತ್ತಾಗಿತ್ತು ನೋಡಿ. ನನ್ಗಂತೂ ಸಖತ್ ಇಷ್ಟ. ಆಕ್ಚುಲಿ ನಾನು ಪಾವ್ ಬಜ್ಜಿ ಎಲ್ಲ ಇಷ್ಟಪಡಲ್ಲ. ಸೊ ನಾನು ಚೆನ್ನಾಗಿತ್ತು ಅಂತ ತಿಂದೆ. ಹಾಗೆ ನಾನು ಇಲ್ಲಿ ಗ್ಯಾಸ್ ಒಲೆ ಕೂಡ ನೋಡಿದೆ ನೋಡಿ, ಗ್ಯಾಸ್ ಸ್ಟವ್ ಅದು ಅಂತ ನಾನು ಭಾಳ ದಿನದಿಂದ ತಗೋಬೇಕು ಅನ್ಕೊಂಡಿದ್ದೆ. ಅದನ್ನು ತಗೊಂಡೆ. ಅದು ಆದ್ಮೇಲೆ ನಾನು POP ಏನು ಲೈಟ್ಸ್ ಬೇಕಿತ್ತಲ್ಲ, ಸ್ಪಾಟ್ ಲೈಟ್ಸು, POP ಲೈಟ್ಸು ಮತ್ತೆ ಟ್ಯೂಬ್ ಲೈಟ್ಸು ಏನೇನು ಬೇಕಿತ್ತಲ್ಲ, ನಾನು ಇಲ್ಲೆಲ್ಲ ಅದನ್ನ ಪರ್ಚೇಸ್ ಮಾಡಿದೆ. ಇದು PVC POP ಇದೆ, ಸೆಟ್ ಆಗುತ್ತೆ. ಏನು ಪ್ರೈಸ್ ಆಯಿತು? ಇದು 4K ಇದೆ. ಸ್ವಲ್ಪ ಗೋಲ್ಡ್ ಕಲರ್ ಇದೆ. ಸ್ವಲ್ಪ ಮಿಕ್ಸ್ ವೈಟ್ ಬರುತ್ತೆ. ಗೋಲ್ಡ್ ಕಲರ್ದು 6 ಪೀಸ್. ವೈಟು ಗೋಲ್ಡ್ ಕಲರ್ 6. ನಮ್ಮದು ಹೋಲ್ಸೇಲ್ ಡಿಸ್ಟ್ರಿಬ್ಯೂಟರ್ ಪ್ರೈಸು. ನಾವೇನು ಈಚೆ ರಿಟೇಲ್ ಥರ ಹಾಕಲ್ಲ. ಸರ್ 5,000 ಒಂದು ಅದು ನಿಮ್ಮ ಬಿಲ್ಲಲ್ಲಿ ಹಳೆ ಬಿಲ್ಲಲ್ಲಿ ಬಿಲ್ ಅಂದ್ರೆ ನಿಮ್ಗೆ ಇರುತ್ತೆ 1 ವೀಕ್ ಅಷ್ಟೇ ಇಲ್ವಾ? ಜಾಸ್ತಿ ಸಾಕು ವೀಕ್ ಮೇಲೆ ನೀವು ಏನು ಮಾಡ್ತಾ ಬರೋಲ್ಲ. 5,650. ಯೂಪೇ ಇಲ್ವೇ ಮೇಡಮ್? ಯೂಪೇ ಮಾಡ್ಬೇಕಾಯ್ತು. ಕ್ಯಾಶ್ ಇಸ್ಕೊ ಬಂದಿದ್ದೀನಿ, ಫೋನ್ ಪೇ ಎಲ್ಲ ಪ್ರಾಬ್ಲಮ್ ಅಂತೇಳಿ. ಪರ್ಮಿಟರ್ ಲೆಕ್ಕ ಬರ್ತಾ ಇದು ಶಿಪ್ಪು? ಪರ್ಮಿಟರ್ ಲೆಕ್ಕ ಬರುತ್ತೆ ಸರ್? ಹಾಂ, ಪರ್ಮಿಟರ್ ಲೆಕ್ಕ ಬರುತ್ತೆ. 5 ಮೀಟರ್ ಒಂದು ಕಾಯಿ ಲೆಕ್ಕ ಅಲ್ವಾ ಅದು? ಹೌದು, 10 ಮೀಟ್ರಿಗೂ ಹಾಕ್ತಿದ್ದೀನಿ. ಅದು ಮೀಟ್ರ್ ಲೆಕ್ಕನೇ ಬರುತ್ತೆ. ನೀವು 50 ತೊಗೊಂಡ್ರು ಮೀಟ್ರ್ ಲೆಕ್ಕಲ್ಲಿ 50 ಮೀಟ್ರಿಗೆ ಇರುತ್ತೆ ಅದು. ಎಲ್ಲ ಕಡೆಗೂ ಫೋನ್ ಪೇ ಮಾಡೋಕ್ಕಾಗಲ್ವಲ್ಲ ಸರ್? ಲಾಸ್ಟ್ ಕಡೆ ಇಲ್ಲ ಮೇಡಮ್. ನೀವು ನೋಡಿ ಬೆಳಿಗ್ಗೆಯಿಂದ ವ್ಯಾಪಾರ ಮಾಡ್ತಾ ಇದೀವಿ, ಒಂದೇ 2 ಏನೋ ಬಂದಿದೆ ಕ್ಯಾಶ್ ಅಷ್ಟೇ. ಎಲ್ಲ ಫೋನ್ ಪೇ, ಎಲ್ಲ ಯುಪೇ ಕಾರ್ಡ್, ಯುಪೇ ಫೋನ್ ಪೇ ಇದೇ ಇರ್ತದೆ. ಲಾಸ್ಟ್ 2,000 ರೂಪಾಯಿ. ಬಟ್ ಅದು 1/2,2360 ಪ್ಲಸ್ GST ಬರುತ್ತೆ. ಫಿಟ್ಟಿಂಗ್ ಕೊಡ್ಬೇಕಾಯ್ತದ ಅದು. 2 ಬರುತ್ತೆ. ನಾವಿನ್ನು ಲೈಟ್ಸ್ ಎಲ್ಲ ತಗೊಂಡು, ಟ್ಯೂಬ್ ಲೈಟ್ಸ್ ಎಲ್ಲ ನಮ್ಗೆ ಏನೇನು ಬೇಕೆಲ್ಲ ತಗೊಂಡು ನೆಕ್ಸ್ಟ್ ಫ್ಯಾನ್ ಹತ್ರ ಫ್ಯಾನ್ ಶಾಪಿಗೆ ಹೋದ್ವಿ. ನೋಡಿ ಇವ್ರದ್ದು ವಿಪ್ರೋ ಕಂಪನಿ ಅಂತೇಳಿ, ವಿಪ್ರೋ ಲೈಟಿಂಗ್ ನೋಡಿ ಒಳ್ಳೆ ಕಂಪನಿ, ಬ್ರ್ಯಾಂಡೆಡ್ದೆ. ನೆಕ್ಸ್ಟ್ ನೀವೇನಾದ್ರೂ ಹೋದ್ರೆ ವಿಪ್ರೋ ಕಂಪನಿ ತಗೊಳ್ಳಿ, ಬೆಂಗಳೂರಿಗೆ ಹೋದ್ರೆ ಚೆನ್ನಾಗಿರುತ್ತೆ. ಹಾಗೆ ನಾವಿಲ್ಲಿ ಫ್ಯಾನ್ಸ್ ಎಲ್ಲ ನೋಡೋಣ ಅಂತ ಹೇಳಿ ಬಂದ್ವಿ. ಮಾಯಾಂಕ್ ಅವ್ರದ್ದು ಇಲ್ಲಿ ಮಾತ್ರ ವೆರೈಟಿ ಇದಾವೆ ನೋಡಿ ಫ್ರೆಂಡ್ಸ್, ಸಖತ್ತಾಗಿದ್ದಾವೆ ಫ್ಯಾನ್ಸ್ ಮಾತ್ರ. ನಾನು
ಇಷ್ಟೆಲ್ಲ ವೆರೈಟಿ ಫ್ಯಾನ್ಸ್ ಇರುತ್ತೆ ಅಂತ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ನನ್ಗಾದ್ರೆ. ಅಷ್ಟು ಫ್ಯಾನ್ಸ್ ಇದಾವೆ ನೋಡಿ, ವೆರೈಟೀಸ್ ಆಫ್ ಫ್ಯಾನ್ಸು, ಲೈಟ್ಸು, ಮಿರರ್ಸು. ಯಪ್ಪ ದೇವ್ರೆ, ನನ್ಗಂತೂ ಕಣ್ ಕುಕ್ಕೋದು ನೋಡಿ. ನೋಡಿ ಮಿರರ್ ಲೈಟ್ ಎಷ್ಟು ಚೆನ್ನಾಗಿದೆ. ಸ್ಕ್ರೀನ್ ಟಚ್ ನೋಡಿ, ಸೆನ್ಸರ್ ಈ ತರ ಮುಟ್ಬಿಟ್ರೆ ಸಾಕು ಲೈಟ್ ಆಫ್ ಆಗುತ್ತೆ. ಖುಷಿಗಂತೂ ಮಜಾ. ಸಖತ್ತಾಗಿದ್ದು ನೋಡಿ ಫ್ರೆಂಡ್ಸ್. ಲೈಟ್ಸ್ ಮಾತ್ರ ಏನು ದುಡ್ಡಿರ್ಬೇಕು ಅಷ್ಟೇ ನೋಡಿ. ಅಷ್ಟು ವೆರೈಟಿ ಲೈಟ್ಸು, ವೆರೈಟಿ ಫ್ಯಾನ್ಸು ನೋಡಿ. ಫ್ಯಾನ್ ಏನು ಫ್ರೆಂಡ್ಸ್, ಈ ಥರ ಎಲ್ಲ ಫ್ಯಾನ್ ಇದ್ರೆ ಹೆಂಗೆ ನೋಡಿ. ನಾವೆಲ್ಲ ಫ್ಯಾನ್ ಎಲ್ಲ ತಗೊಂಡು ಹಾಗೆ ಮುಂದ್ಗಡೆ ಬಂದ್ವಿ. ಅವರು ಅಂದರೆ ಗೋಡನಿಂದ ತರಿಸ್ತೀನಿ ಮೇಡಮ್ ಅಂತ ಹೇಳಿದ್ರಲ್ವಾ. ಸೊ ಹಂಗಾಗಿ ನಾವು ಮ್ಯಾಟ್ಸ್ ಎಲ್ಲ ನೋಡೋಣ, ಹಾಗೆ ವಿಂಡೋ ಕರ್ಟನ್ಸ್ ಎಲ್ಲ ನೋಡೋಣ ಅಂತ ಬಂದ್ವಿ. ನಮಗೆ ವಿಂಡೋ ಕರ್ಟನ್ಸ್ ಅಷ್ಟು ಇಷ್ಟ ಆಗಲಿಲ್ಲ. ನೋಡಿ ಇಲ್ಲಿ ಮಂಗಲ್ ದೀಪ್ ಅಂತ ಇದೆ ನೋಡಿ. ನಮ್ಮ ಹಗರಿ ಬೊಮ್ಮನಹಳ್ಳಿಯಲ್ಲಿ ಕೂಡ ಮಂಗಲ್ ದೀಪ್ ಇದೆ ನೋಡಿ. ಮಂಗಲ್ ದೀಪ್ ಅಲ್ಲಿ ಕೂಡ ಇದೆ ಶಾಪು. ಇದು ವೈಟ್, ಇದು ಗೋಲ್ಡ್. ಓಕೆ, ಇದು ವೈಟ್, ಇದು ಮಿಡ್ ಗೋಲ್ಡ್. ಸರಿ. ನೀನು ಅಲ್ಲ, ನೀ ಇಲ್ಲಿ ಒಂದು 4 ದಿನ ಇದ್ಬಿಡು, ನಾನು ಅದು ಮಿರರ್ ತಗೊಂಡೋಗ್ತೀನಿ. ಸ್ವಲ್ಪ ಏನನ್ನ ಸಪ್ಲೈಯರ್ ಕೆಲಸ ಮಾಡಿ ಮಿರರ್ದು ದುಡ್ಡು ಮುಗಿಸ್ಬಿಡು. ಮಿರರ್ ದುಡ್ಡು ಭಾರಿ ಡೈ ಹೊಡಿತಿದ್ದಲ್ಲ ಅದರಲ್ಲಿ. ನೀನ್ ಮುಟ್ಕೊಣಪ್ಪ, ನೀನೊಂದು ನೋಡಪ್ಪ ರಾಜ. ಸರಿ, ನೀವಿಬ್ರು ಇಲ್ಲಿರ್ರಿ, ಒಂದ್ 3 ತಗೊಂಡ್ ಹೋಗೋಣ. ಏನಾಯ್ತು? ಫ್ಯಾನ್ ನೋಡಿದೆ ರಾಣಿ, ಎಷ್ಟು ಚೆನ್ನಾಗಿತ್ತು. ಎಷ್ಟಂತಪ್ಪಿ? 13,000 ನೋಡಿ. ಹಾಗೆ ನಾವು ಒಂದು ಫೋಟೋ ತಕೊಂಡ್ವಿ, ಚೆನ್ನಾಗಿತ್ತು ಮಿರರ್ ಅಂತ ಹೇಳ್ಬಿಟ್ಟು. ಎಲ್ಲಾದ್ರೂ ಹೋದಲ್ಲಿ ಈ ತರ ಮಾಡದೇ ಇದ್ರೆ ನಮಗೆ ಸಮಾಧಾನನೇ ಆಗಲ್ಲ ನೋಡಿ, ಅಲ್ವಾ? ನಾವು ಇಂಥವೆಲ್ಲ ಮಾಡ್ತಾ ಇರ್ಬೇಕು. ಅಲ್ಲ 3,600 ಮಾಡ್ಕೊಳ್ಳಿ, 1800 ಮಾಡ್ಕೊಳ್ಳಿ ಸರ್. ಸರಿ ಆಯ್ತು ಸರ್, 1,200 ಮಾಡ್ಕೊಳ್ಳಿ. ಬಾರ್ಗೇನ್ ಇಲ್ವೇ ಇಲ್ಲ ನಮ್ಗೆ, ನಾವು ಜಾಸ್ತಿ ಆಗಲ್ಲ. ನಾನು ಬಾರ್ಗೇನ್ ಜಾಸ್ತಿ ಮಾಡ್ತಾ ಇಲ್ಲ ಸರ್. ಅದು ಸಿಗೋದೇ 200 ರೂಪಾಯಿ ನಮ್ಗೆ 2 ಫ್ಯಾನ್ ಸೇರಿ ಸರ್. ಅಲ್ಲ ಅಟ್ಲೀಸ್ಟ್ 3,800 ಮಾಡ್ಕೊಳ್ಳಿ ಸರ್. ಅದೆಲ್ಲ ನಾವು ಸೇಮ್ ರೇಟ್ಗೆ ಮಾಡಿ ನಿಮ್ಗೆ ಸಿಗುತ್ತೆ. ನಾವು ಖಾಲಿ 100 ರೂಪಾಯಿ ರಿಡ್ಯೂಸ್ ಮಾಡಿ ಅಷ್ಟೇ ಕೇಳ್ತೀರಿ, ಬೇರೆ ಎಷ್ಟು ಕೇಳ್ತೀರಿ? ಸಿಗೋದೇ 100. ನಾನು ಹೇಳ್ತಾರೆ ನಿಮ್ಗೆ ಅಲ್ಲಿ ಕಂಪನಿ ಹೇಳ್ತೇನೆ, ನೀವು ಲಾಭ ಇದ್ರೆ ಲೆಕ್ಕ ಮಾಡ್ತೀರಾ? ನಮ್ಗೆ ಗೊತ್ತು ಅದು ಏನಿದೆ ಕಷ್ಟ ಇದೆ. ನಮ್ಮ ಒಬ್ಬರದೇ ಅಂಗಡಿ ಇಲ್ಲ, ಎಲ್ಲ ಅದೇ ಗೊತ್ತು ಸರ್. ಮಾಡ್ಕೊಳ್ಳಿ ಸರ್, 3,000 ಮಾಡ್ಕೊಳ್ಳಿ. ಇರಲ್ಲ ಅದರಲ್ಲಿ. ಆಯ್ತು, 100 ರೂಪಾಯಿ ಕೊಡಿ ಆಟೋ ಚಾರ್ಜ್, ಅವನ್ನೆಲ್ಲ ಹಿಡ್ಕೊಂಡು ಹೋಗಕ್ಕೆ. ನೋ ಬಾ, ಈ ಕಡೆ ಬಾ. ಆಯ್ತಾ? ಬಿಲ್ ಓಕೆ, ಈಗ ಅಲ್ಲಿ ಹೋಗ್ಬೇಕಲ್ಲಪ್ಪ, ಇನ್ನು ಆಟ ಕಟ್ಕೊಂಡು ಹೋಗ್ಬೇಕಲ್ಲ ಅಲ್ಲಿ ಮಟ್ಟ. ಅವ್ರಿಗೆ ಅದಕ್ಕೆ ಹೇಳಿ ಆಟೋ ಚಾರ್ಜ್ ಅಂತ ಹೇಳಿ. ಅದು ಅಲ್ಲಿ ಬಿಟ್ಟು ಬನ್ನಿ. ನೋಡಿ, ನಾನಂದ್ರೆ ನನ್ನ ತಮ್ಮಂದ್ರೆ ಇಬ್ರು ಹಂಗೆ ಚೌಕಾಸಿ ಮಾಡೋದ್ರಲ್ಲಿ ಮಾತ್ರ ಎತ್ತಿದ ಕೈ ಇಲ್ಲ. ಕೊನೆಗೆ 100 ರೂಪಾಯಿ ಇಸ್ಕೊಂಡು ಬಂದ ನೋಡಿ. ಹಾಗೆ ನೆಕ್ಸ್ಟ್ ನಾವಿಲ್ಲಿ ಸಿಂಕ್ ಮತ್ತೆ ಟ್ಯಾಪ್ಸು ಎಲ್ಲ ನೋಡ್ತಾ ಇದ್ವಿ. ಯಪ್ಪ, ಇವನ್ನೆಲ್ಲ ನೋಡ್ತಾ ಇದ್ರೆ ಫ್ರೆಂಡ್ಸ್ ಹೆಂಗೆ ಅನ್ಸುತ್ತೆ ಗೊತ್ತಾ? ಎಷ್ಟು ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಚೆನ್ನಾಗಿದ್ದಾವೆ. ಯಾವ್ದು ತಗೊಳ್ಳಿ, ಅದು ತಗೊಳ್ಳ, ಇದು ತಗೊಳ್ಳ, ಯಾವ್ದು ತಗೊಳ್ಳಿ ಯಾವ್ದು ಬಿಡ್ಲಿ ನೋಡಿ. ಗೋಲ್ಡ್ ಕಲರ್ ಎಲ್ಲ ಇದ್ದಾವೆ. ಯಪ್ಪ, ಹಂಗೆ ರೇಟ್ ಕೂಡ ಹಂಗೆ ಇರುತ್ತೆ, ಯಾಕಂದರೆ ಚೆನ್ನಾಗಿರ್ತವೆ ಅಲ್ವಾ, ಕ್ವಾಲಿಟಿ ಇರುತ್ತೆ. ಸಾರಿ ಡಿಸ್ಟರ್ಬೆನ್ಸ್ ಆದರೆ ಬೈಕೋಬೇಡಿ.
ಹಾಗೆ ಇಲ್ಲಿ ಹ್ಯಾಂಗರ್ ಶರ್ಟ್ಸ್ ಎಲ್ಲ ಹ್ಯಾಂಗ್ ಮಾಡಕ್ಕೆ ಇದಾವೆ ನೋಡಿ. ಸಿಂಕ್ಗಳು ನೋಡಿ ಎಷ್ಟೆಷ್ಟೆಲ್ಲ ದೊಡ್ಡ ಇವೆ. ನಾವೆಲ್ಲ ಯಾವಾಗ ಫ್ರೆಂಡ್ಸ್ ಈ ತರ ಎಲ್ಲ ತಗೋ ಮನೆ ದೊಡ್ಡ ಮನೆ ಕಟ್ಸ್ಬಿಟ್ಟು ದೊಡ್ಡದಾಗಿ ಹಾಕ್ಸ್ಕೊಳ್ಳೋದು. ನೋಡಿ ಇಲ್ಲೆಲ್ಲ ಲೈಟಿಂಗ್ಸ್ ಎಷ್ಟು ಚೆನ್ನಾಗಿದಾವೆ. ಒಳ್ಳೆ ಬೆಡ್ ಲ್ಯಾಂಪ್ ಇದಾವೆ, ಚೆನ್ನಾಗಿದೆ ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ನಾವೆಲ್ಲ ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ಚಿಕ್ಕಪೇಟೆ ಒಳಗಡೆ ಬಂದ್ವಿ. ಇನ್ನು ಈ ಕಡೆ ರೂಟ್ಗೆ ನಾವೇನ್ ಲಾಸ್ಟ್ ಟೈಮ್ ಬ್ಯಾಗ್ಸ್ ಮತ್ತೆ ಡ್ರೆಸ್ ಎಲ್ಲ ತಗೊಂಡಿದ್ವಲ್ಲ, ಅಲ್ಲಿ ಬಂದು ನಮ್ ಕಾವ್ಯಗೆ ಮತ್ತೆ ನನ್ನ ಫ್ರೆಂಡ್ಗೆ ಬ್ಯಾಗ್ ಬೇಕಿತ್ತಂತೆ. ಸೊ ಹಂಗಾಗಿ ಅಕ್ಕ ನಂಗೂ ಬ್ಯಾಗ್ ತಂದ್ಕೊಡಿ ಅಂತ ಹೇಳಿದ್ಲು. ನನ್ನ ಫ್ರೆಂಡ್ ಕೂಡ ನೆಕ್ಸ್ಟ್ ಟೈಮ್ ಹೋದಾಗ ತಂದ್ಕೊಡು ಅಂತ ಹೇಳಿದ್ಲಲ್ವಾ. ಸೊ ಅವ್ರಿಗೋಸ್ಕರನೇ ಈ ಕಡೆ ಬಂದ್ವಿ ನೋಡಿ ನಾವಾದ್ರೆ. ಹಂಗೆ ಅಲ್ಲೆಲ್ಲ ಮುಗಿಸ್ಕೊಂಡು ಅಲ್ಲಿ ಬ್ಯಾಗ್ ಎಲ್ಲ ತಗೊಂಡು ಮತ್ತೆ ಇನ್ನ ಗ್ಯಾಸ್ ಸ್ಟವ್ ಏನ್ ತಗೊಂಡಿದ್ನಲ್ಲ, ನಾನಂತೂ ಬಿಡೋದಿಲ್ಲ ನೋಡಿ ಫ್ರೆಂಡ್ಸ್. ಯಾಕಂದ್ರೆ ನಮ್ಮೂರಲ್ಲಿ ಇದಕ್ಕಿಂತ ಕಾಸ್ಟ್ಲಿನೇ ಇತ್ತು. ಸೊ ಹಂಗಾಗಿ ನಾನು ಇಲ್ಲೇ ನನ್ಗೆ ಚೆನ್ನಾಗಿ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ನಾನೆಲ್ಲ ತಗೊಂಡು ಅವ್ರಿಗೆ ಮಧ್ಯಾಹ್ನನೇ ಅಡ್ವಾನ್ಸ್ ಕೊಟ್ಟು ಹೋಗಿದ್ದೆ. ನಾವೇನು 1:30-2 ಗಂಟೆಗೆ ಬಂದಿದ್ವಲ್ಲ. ಮತ್ತೆ ಅಲ್ಲಿ ಫ್ಲೋರಿಂಗ್ ಮ್ಯಾಟ್ ತಗೊಂಡು ನಾವು ಪಾವ್ ಭಾಜಿ ಏನ್ ತಿಂದ್ವಲ್ಲ ಅದ್ರ ಪಕ್ಕಕ್ಕೆ ಗ್ಯಾಸ್ ಸ್ಟವ್ದು ಶಾಪ್ ಇದ್ದಿದ್ದು, ಹೋಲ್ಸೇಲ್ಗೆಲ್ಲ ಕೊಡ್ತಿದ್ರಂತೆ. ಸೊ ಹಂಗಾಗಿ ನಾನೇನ್ ಮಾಡಿದೆ, ಮಧ್ಯಾಹ್ನ ಅಡ್ವಾನ್ಸ್ ಕೊಟ್ಟು ಎಲ್ಲ ಹೇಳಿ ಹೋಗಿದ್ದೆ. ಅವರೆಲ್ಲ ನೀವು ಎಲ್ಲ ಮುಗಿಸ್ಕೊಂಡು ಬನ್ನಿ, 8 ಗಂಟೆ ಒಳಗೆ ಬನ್ನಿ, 8 ಗಂಟೆ ಅಷ್ಟೊತ್ತಿಗೆಲ್ಲ ರೆಡಿ ಮಾಡಿಡ್ತೀನಿ ಅಂತ ಹೇಳಿದ್ರು. ನಾವು ಕರೆಕ್ಟ್ ಬಂದಿರೋದೇ 8 ಕಾಲಿಗೆ ಬಂದಿದ್ವಿ ನೋಡಿ. 8 ಗಂಟೆ 7:45 8 ಗಂಟೆಗೆ ಬಂದಿದ್ವು. ಹೌದು, ಅವನ್ನೆಲ್ಲ ಅಣ್ಣ ಎಲ್ಲ ನೋಡ್ಬಿಟ್ಟು ಎಲ್ಲ ನಮಗೆ ಚೆಕ್ ಮಾಡಿ ಕೊಟ್ರು. ನಾವಿನ್ನ ಎಲ್ಲ ಪ್ಯಾಕ್ ಮಾಡ್ಕೊಂಡು ಆಟೋಕ್ಕೆ ಇಟ್ಕೊಂಡು ಮತ್ತೆ ಅಲ್ಲಿಂದ BBMP ಏನಿದೆಯಲ್ಲ, ಬೆಂಗಳೂರು ಬೃಹತ್ ಮಹಾನಗರ ಪಾಲಿಕೆ, ಅಲ್ಲಿ ನಮ್ಮ ಕಾರ್ ಪಾರ್ಕಿಂಗ್ ಮಾಡಿದ್ವಿ. ಸೊ ನಾವು ಚಿಕ್ಕಪೇಟೆಯಿಂದ ಗ್ಯಾಸ್ ಸ್ಟವ್ ಏನ್ ತಗೊಂಡ್ವಲ್ಲ ಅಲ್ಲಿಂದ ಮತ್ತೆ ಆಟೋಕ್ಕೆ BBMPಗೆ ಬಂದ್ಬಿಟ್ಟು ಅಲ್ಲಿ ನಾವೆಲ್ಲ ಐಟಮ್ಸ್ ಎಲ್ಲ ಕೆಳಗೆ ಇಳಿಸ್ಕೊಂಡು ಇಲ್ಲೆಲ್ಲ ಇಟ್ಬಿಟ್ಟಿದೀವಿ ತಗೊಂಡು. ನಾವು ನೋಡಿ ಎಷ್ಟು ಲಗೇಜ್ ಇದಾವೆ, ಇದನ್ನೆಲ್ಲ ಕಾರಲ್ಲಿ ಹಾಕೊಂಡು ಹೋಗ್ಬೇಕು. ಈಗ ಆಟೋದಲ್ಲಿ ಹಾಕೊಂಡು ಬಂದ್ವಿ, ಹೆಂಗೋ ಆಟೋದಲ್ಲಿ ಹಾಕೊಂಡು ಬಂದು ಪಾಪ ನನ್ನ ತಮ್ಮ ರಾಜು ಹರಿ ಇಬ್ರು ಕಷ್ಟಪಟ್ಟಿದ್ದಾರೆ ನೋಡಿ. ರಾಜು ಕಾರ್ ಇತ್ತು, ಅಲ್ಲಿಂದ ಮತ್ತೆ ಕಾರ್ ಎಲ್ಲಿಂದ ನಾವು ಎಲ್ಲಿಗೆ ಮೆಜೆಸ್ಟಿಕ್ ಬಸ್ ಸ್ಟಾಪಿಗೆ ಬಂದ್ವಿ. ಯಾಕಂದ್ರೆ ನಾಳೆ ನಾವು ಊರಿಗೆ ಹೋಗೋದು ಬೇಡ, ನಮ್ಮಿಂದ ನಿಜ ಆಗೋದಿಲ್ಲ ಅವನ್ನೆಲ್ಲ ತಗೊಂಡು ಹೋಗೋಕೆ ಅಂತ ಹೇಳ್ಬಿಟ್ಟು ನಾವು ಇದನ್ನ ಲಗೇಜ್ ಹಾಕಿ ಕಳಿಸ್ಬಿಟ್ಟೋಣ ಊರಿಗೆ ಅಂತೇಳಿ ಬಂದ್ವಿ. ಮೆಜೆಸ್ಟಿಕ್ಕಿಗೆ ಬಂದ್ವಿ. ಅವನೇನೋ ಲೇಟು ಅಂತ ನಮ್ಮ ಖುಷಿ ನೋಡಿ. ಮೆಜೆಸ್ಟಿಕ್ಕಲ್ಲಿ ಪಾಪ ಬಿಟ್ಬಿಟ್ಟು ಗಲ್ಲ ಎಲ್ಲ ಗಾಯ ಮಾಡ್ಕೊಂಡ್ಬಿಟ್ಟಿದ್ದಾನೆ ನಮ್ಮ ರಾಜು. ನಮ್ಮ ಇಬ್ಬರು ನೋಡಿ ಹೆಂಗೆ ಮಾಡ್ತಾ ಇದ್ದಾರೆ, ಅವಳಿಗಾದ್ರೆ ಎಷ್ಟು ರಮಿಸ್ತಾ ಇದ್ದಾರೆ. ಹಾಗೆ ನಮ್ದಿನ್ನೂ ಬಸ್ ಲೇಟ್ ಇದೆ ಅಂತ ಹೇಳ್ಬಿಟ್ಟು ಮೆಜೆಸ್ಟಿಕ್ಕಲ್ಲಿ ಅಂಡರ್ ಗ್ರೌಂಡಿಗೆ ಹೋದ್ವಿ. ಅಲ್ಲಿ ಒಂದು ಸಖತ್ ಕಾಮಿಡಿ ಆಯಿತು. ಬಟ್ ನಾನು ಅದನ್ನ ಹಾಕಿಲ್ಲ ನಿಮಗೆ. ಅಲ್ಲೆಲ್ಲ ನೋಡಿದ್ವಿ. ನಾವು ಲಾಸ್ಟ್ ಟೈಮ್ ಎಲ್ಲ ಬ್ಯಾಗ್ ತೊಗೊಂಡ್ವಲ್ಲ ಅದೇ ಥರ ಬ್ಯಾಗ್ ಇಲ್ಲಿ ಸೇಮ್ 250 ನೋಡಿ. ಮೆಜೆಸ್ಟಿಕ್ಕಲ್ಲಿ ಯಾವ್ಯಾವ ಥರ ಎಲ್ಲ ಇದ್ದಾವೆ, ಸಖತ್ತಾಗಿದ್ದಾವೆ. ನಾನಂತೂ ಅಲ್ಲಿ ಏನು ತಗೊಳ್ಳಿಲ್ಲ, ಯಾಕಂದರೆ ಆಲ್ರೆಡಿ ನಮ್ಮ ಶಾಪಿಂಗ್ ಎಲ್ಲ ಮುಗ್ದಿತ್ತು ನೋಡಿ. ಜಾಸ್ತಿ ಏನು ತಗೊಳ್ಳಿಲ್ಲ. ಯಾರು ರಾಣಿ ಬಂದ್ಬಿಟ್ಟು ಸ್ವೆಟರ್ ತಗೊಂಡ್ಲು. ರಾಜುನ ಹೇಳ್ದ, ಯಾಕಂದ್ರೆ ಅವನಿಗೂ ಹೆಣ್ ಪಾಪು ಇತ್ತಲ್ವಾ, ಅಕ್ಕ ಪಾಪಕ್ಕೆ ಸ್ವೆಟರ್ ತಗೋಬೇಕನ್ನೋದೇ ಭಾಳ ಇತ್ತು. ಬಟ್ ನಮ್ಗೆ ಅಲ್ಲಿ ಸರಿ ಹೋಗ್ಲಿಲ್ಲ. ಈ ತರ ಎಲ್ಲ ಅವಳು ಬಾಯಿಗೆ ಹಾಕತ್ತಾಳಕ್ಕ, ಕೈ ಯಾವಾಗ್ಲೂ ಬಾಯಲ್ಲಿ ಇಟ್ಕೊಂಡು ಚೀಪ್ತಾ ಇರ್ತಾಳೆ. ಬೇಡ ಆ ಥರ ಎಲ್ಲ ಗುಂಜೆಲ್ಲ ಬಾಯಿಗೆ ಹೋಗುತ್ತೆ ಅಂತೇಳಿ ಅವ್ನು ಬೇಡ ಅಂತ ಸುಮ್ಮನೆ ಆಗ್ಬಿಟ್ಟ. ಬಟ್ ಅವ್ನಿಗೆ ಎಲ್ಲೂ ಇಷ್ಟನೇ ಆಗ್ಲಿಲ್ಲ ನೋಡಿ, ಸ್ವೆಟರ್ ತಗೊಳಕ್ ಆಗ್ಲಿಲ್ಲ ಪಾಪುಗಾದ್ರೆ. ಚೆನ್ನಾಗಿತ್ತು ಇದು ಈ ತರ. ಬಟ್ ಅವನು ಬಾಯಿಗೆಲ್ಲ ಹಾಕತ್ತಾಳೆ ಅಂದ್ಬಿಟ್ಟು ತಗೊಳ್ಳೇ ಇಲ್ಲ. ರಾಣಿನೂ ತಗೊಂಡ್ಲು ಒಂದು, ಅದು ವಿಡಿಯೋಲಿ ಹಾಕಿಲ್ಲ ನಾನು. ಚೆನ್ನಾಗಿದ್ದಾವೆ, ಕೊಡ್ಬೋದು. ಎಷ್ಟು 350 ಏನೋ ಹೇಳಿದ್ರು ನೋಡಿ. ಹಾಗೆ ಚಪ್ಪಲ್ಸ್ ಇದಾವೆ, ಹ್ಯಾಂಡ್ ಬ್ಯಾಗ್ಸ್ ಇದಾವೆ, ಕ್ಯಾಪ್ಸ್ ಇದಾವೆ, ಬ್ಯಾಗ್ಸ್ ನೋಡಿ. ಟ್ರಾವೆಲ್ ಬ್ಯಾಗ್ ಆಗಿರ್ಬೋದು, ಕಾಲೇಜ್ ಬ್ಯಾಗ್ ಆಗಿರ್ಬೋದು, ಟಾಪ್ಸ್ ಆಗಿರ್ಬೋದು, ಎಷ್ಟು ಚೆನ್ನಾಗಿದ್ದಾವೆ ಟಾಪ್ಸ್ ಎಲ್ಲ. ನಾನಂತ ನಿಜ ಫ್ರೆಂಡ್ಸ್ ಈ ಸಲ ಏನೂ ತಗೊಂಡಿಲ್ಲ ನೋಡಿ ನನಗೆ ಅಂತಂದು. ಒಂದು ಬ್ಯಾಗ್ ಬಿಟ್ರೆ ನಾನು ಜಾಸ್ತಿ ಏನು ತಗೊಂಡಿಲ್ಲ ಈ ಸಲ, ಯಾಕಂದ್ರೆ ನನ್ನ ಬ್ಯಾಗ್ ಆಗಲೇ ಜಿಪ್ ಹೋಗ್ಬಿಟ್ಟಿತ್ತು. ಹಾಗಾಗಿ ನಾನು ಬ್ಯಾಗ್ ಒಂದೇ ತಗೊಂಡೆ. ಬ್ಯಾಗ್ ಅದು ಬಂದ್ಬಿಟ್ಟು ಒಂದು 200, ಒಂದು 250 300 ಆಗ್ತಾ. ಸೊ ಅವೆರಡು ಬ್ಯಾಗ್ ತಗೊಂಡೆ, ನನಗೆ ಇಷ್ಟ ಆಯ್ತು ಅಂದ್ಬಿಟ್ಟು. ಹಾಗೆ ಇಲ್ಲಿ ನೈಟ್ ಪ್ಯಾಂಟ್ಸ್ ಅವನ್ನೆಲ್ಲ ನೋಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಓನ್ಲಿ ಮೆಜೆಸ್ಟಿಕ್ಕಲ್ಲಿ ನೋಡಿ, ಮೆಜೆಸ್ಟಿಕ್ ಅಂಡರ್ ಗ್ರೌಂಡಲ್ಲಿ ಮತ್ತೆ ಇನ್ನು ಹೊರಗಡೆ ಇಲ್ಲಿನೂ ಚೆನ್ನಾಗಿದ್ದಾವೆ. ನಿಮ್ಗೆ ಏನೇನು ಬೇಕೋ ಎಲ್ಲನೂ ಸಿಗುತ್ತೆ, ನೀವು ಇಲ್ಲಿ ಆದ್ರೂ ತಗೋಬೋದು ಮೆಜೆಸ್ಟಿಕ್. ಇನ್ನು ನಾನೇನು ಡ್ರೆಸ್ಸಿಂದೆಲ್ಲ ತೋರಿಸಿಲ್ಲ ನಿಮಗೆ. ಅಪ್ಪ ಡ್ರೆಸ್ಸಿಂದೆಲ್ಲ ತೋರಿಸ್ಬಿಟ್ರೆ ನೀವು ತಲೆ ತಿರುಗಿಬಿಡ್ತದೆ, ಅಷ್ಟು ಚೆನ್ನಾಗಿದ್ದಾವೆ ಡ್ರೆಸ್ ಎಲ್ಲ. ಲಾಸ್ಟ್ ಟೈಮ್ ನಾನು
ಯಾರಿಗೆ ಜಾನ್ವಿಕಾ ಬರ್ತಡೇಲಿ ಚಿಟ್ಟಿ ಬರ್ತಡೇಲಿ ಏನು ಹಾಕೊಂಡಿದ್ಲಲ್ಲ ಪಿಂಕ್ ಕಲರ್ ಡ್ರೆಸ್ ಅದು ಮೆಜೆಸ್ಟಿಕ್ ಅಲ್ಲೇ ತಗೊಂಡಿದ್ದು ನೋಡಿ. ಇಲ್ಲೇ ನಾನು ಒಂದು ಗ್ರೀನ್ ಕಲರ್ ಬ್ಯಾಗ್ ತಗೊಂಡೆ. ಅದು 250 300 ಹೇಳಿದ್ರು ಅನ್ಸುತ್ತೆ. ಹೌದು ಅಷ್ಟೇ. ನಾನು ಇಲ್ಲೊಂದು ಬ್ಯಾಗ್ ತಗೊಂಡೆ. ಹಾಗೆ ನಮ್ಮ ಬಸ್ ಅಣ್ಣ ಅವರು ಫೋನ್ ಮಾಡಿದ್ರು, ಬಸ್ಸಲ್ಲಿ ನಿಂತಿದೆ ಅಂತ ಹೇಳ್ಬಿಟ್ಟು. ಅದು ಇಲ್ಲಿ ಗಣೇಶನ ಗುಡಿ ಮುಂದೆ ನಿಂತಿದೆ ನೋಡಿ ಬಸ್ ನೋಡಿದ್ರೆ. ಮತ್ತೆ ನಾವು ಇಲ್ಲೆಲ್ಲ ಮುಗಿಸ್ಕೊಂಡು ಅದು ಹಂಗೆ ಹೋಗೋ ಆಗಿಲ್ಲ, ಲಗೇಜ್ ಹಾಕ್ಬಿಟ್ಟು ಮತ್ತೆ ಅದಕ್ಕೆ ಟಿಕೆಟ್ ಎಲ್ಲ ತೆಗೆಸ್ಕೋಬೇಕು. ಒಬ್ರು ಹೋಗೇ ಬಿಡ್ಬೋದು ನೋಡಿ ಬಸ್ಗೆ. ಬೆಂಗಳೂರಿಂದ ಬೊಮ್ಮನಹಳ್ಳಿಗೆ 700 ರೂಪಾಯಿ ಕೇಳ್ದವನು. ಯಾಕಂದ್ರೆ ಲಗೇಜ್ ನಾವು ಆ ಟ್ರಾಲಿ ಏನಿದೆಯಲ್ಲ, ಟ್ರಾಲಿ ಒಳಗಡೆ ಫ್ಯಾನು ಮತ್ತೆ ಅದ್ರದ್ದು ರೆಕ್ಕೆ ಬಂದ್ಬಿಟ್ಟು ಮತ್ತೆ ಲೈಟ್ಸು, POP ಲೈಟ್ಸು, ಟ್ಯೂಬ್ ಲೈಟ್ಸ್ ಎಲ್ಲ ನಾವು ಎರಡು ಲಗೇಜಲ್ಲಿ ಹಾಕ್ಬಿಟ್ಟಿದ್ವಿ. ಮತ್ತೆ ಫ್ಲೋರಿಂಗ್ ಮ್ಯಾಟ್ ನೋಡಿದ್ರೆ ನೀವಂತೂ ಗಾಬರಿ ಆಗ್ಬಿಡ್ತೀರಾ. ಫ್ಲೋರಿಂಗ್ ಮ್ಯಾಟ್ ಮೇಲೆ ಬಸ್ ಮೇಲೆ ಹಾಕಿದ್ವಿ. ಫೈನಲಿ ಎಲ್ಲ ಮುಗಿಸ್ಕೊಂಡು ನಾವು ಬಸ್ಸೆಲ್ಲ ಲಗೇಜಿಗೆ ಹಾಕಿ ನಮ್ಮ ಮನೆಯವರಿಗೆ ಫೋಟೋ ಹಾಕಿ ಅವ್ರಿಗೆ ಬೆಳಿಗ್ಗೆ ನೀವು ಅಲ್ಲಿ ತಗೊಳ್ಳಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನಾವಿನ್ ಮನೆಗೆ ಹೊರಟಿದ್ವಿ. ಹಾಗೆ ನಾವು ದಾರಿಲಿ ಎಲ್ಲಾದ್ರೂ ಊಟ ಮಾಡ್ಕೊಂಡು ಹೋಗೋಣ, ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಅಂದ್ವಿ. ಊಟನೇ ಮಾಡ್ಕೊಂಡು ಹೋಗ್ಬಿಡೋಣ ಅಂತೇಳಿ ನಾವು ಒಂದು ಒಳ್ಳೆ ಹೋಟೆಲಲ್ಲಿ ಒಂದು ಒಳ್ಳೆ ಊಟ ಮಾಡಿದ್ವಿ ನೋಡಿ. ಹೊಟ್ಟೆ ತುಂಬ ಊಟ ಮಾಡಿ ನೆಕ್ಸ್ಟ್ ಹಾಗೆ ನಾವೇನು ಮನೆಗೆ ಹೋಗಿ ಮಲ್ಕೊಂಡ್ವಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೆಲ್ಲ ಇದೆ ನೋಡಿ. ಚಿಕ್ಕಪೇಟೆ ಶಾಪಿಂಗ್ ನಿಮಗೆ ಎಲ್ಲ ತೋರಿಸಿದ್ದೀನಿ. ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬಾಯ್ ಫ್ರೆಂಡ್ಸ್.